ಕೂಲಿ ಮೂವಿ 14th ರಿಲೀಸ್ ಆಗ್ತಾ ಇದೆ. ಆ ಮೂವಿಲಿ ಆಕ್ಟ್ ಮಾಡಿರೋರು ಮೂವೀಸ್ಗಳು ಫಿಲ್ಮೋಗ್ರಫಿ ಹೇಗಿದೆ, ಏನಕ್ಕೆ ಸೆಲೆಕ್ಟ್ ಮಾಡಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಆ್ಯಂಡ್ ಮೇಯ್ನ್ ಆಗಿ ಈ ವಿಡಿಯೋದಲ್ಲಿ ಶೋಭಿನ್ ಶಾಯರ್ ಮೂವೀಸ್ ಬಗ್ಗೆ ಹೇಳ್ತೀನಿ. ಶೋಭಿನ್ ಶಾಯರ್ ಯಾರಂದರೆ ಮೋನಿಕಾ ಸಾಂಗಲ್ಲಿ ಒಂದು ಡ್ಯಾನ್ಸ್ ಮಾಡ್ತಾರಲ್ಲ, ಫುಲ್ ಮೋನಿಕಾ ಸಾಂಗಲ್ಲಿ ಪೂಜಾ ಹೆಗ್ಡೆ ಡ್ಯಾನ್ಸ್ ಮಾಡೋದು ಫೇಮಸ್ ಆಗುತ್ತೆ ಅಂದ್ಕೊಂಡಿದ್ರು. ಬಟ್ ಅದೇ ಶೋಭಿನ್ ಶಾಯರ್ ಡ್ಯಾನ್ಸ್ ಮಾಡಿರೋದು ഫുൾ ഫേമസ് ആಗೋಯ್ತು. സോ ಅವ್ರದ್ದು ഫിಲ್മോഗ്രാഫി ಎಷ್ಟು ಚೆನ್ನಾಗಿದೆ. പിന്നെ ಆ್ಯಂಡ್ ಫಹದ್ ಫಾಜಲ್ಗೆ ಈಕ್ವಲ್ ಆಗಿ ಒಂದು ಮೂವಿ ಮಾಡಿದ್ದಾರೆ, ಫಹದ್ ಫಾಜಲ್ ಜೊತೆ ಮಾಡಿದ್ದಾರೆ. ಅದು ಇನ್ನೂ ಟಾಪ್ ನಾಚ್ ಆಗಿದೆ. ಆ ಕ್ಲೈಮ್ಯಾಕ್ಸ್ ಲೈಕ್ ನಂಬಕ್ಕೆ ಆಗಿಲ್ಲ. 3 ಕ್ಯಾರೆಕ್ಟರ್ ಇಟ್ಕೊಂಡು ಆ ಮೂವಿನ ಮುಗಿಸಿರ್ತಾರೆ. ಅದ್ಯಾವ ಮೂವಿ ಅನ್ನೋದನ್ನ ಲಾಸ್ಟಲ್ಲಿ ಹೇಳ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಲಾಸ್ಟ್ ಮೂವಿ ತುಂಬ ಸ್ಪೆಷಲ್ಲು, ನನಗಂತೂ ಹೆವಿ ಇಷ್ಟ. ಸೇರಿದು ಜಾಂಬವ ಆ್ಯಕ್ಟರ್ಸ್ ಒಂದು ಮೂವಿಲಿ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿರ್ತಾರೆ ಅನ್ನೋದನ್ನ ನಾನು ಹೇಳೋ ಅವಶ್ಯಕತೆ ಇಲ್ಲ, ಲಾಸ್ಟಲ್ಲಿ ಇರುತ್ತೆ. ಈ ವಿಡಿಯೋನ ಕೊನೆ ತನಕ ನೋಡಿ. ಸೊ ಕೂಲಿ ಮೂವಿಲಿ ಆ್ಯಕ್ಟ್ ಮಾಡಿರೋ ಶೋಭಿನ್ ಶಾಯರ್ ಅವರ ಫಿಲ್ಮೋಗ್ರಫಿ 10 ಮೂವಿ ನಿಮಗೋಸ್ಕರ. ಸೊ ಕೊನೆ ತನಕ ನೋಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟ್ ಮೂವಿ ಎಲ್ಲರಿಗೂ ಆಲ್ಮೋಸ್ಟ್ ಆಲ್ ಗೊತ್ತು. ಫುಲ್ ಫನ್ ಫೀಲ್ಡ್ ಆಗಿ ಬ್ಯಾಂಗ್ಳೂರಲ್ಲಿ ಒಂದು ರೂಮಲ್ಲಿ ನಡೆಯೋ ವಿಷಯ, ಓಜಾ ಬೋರ್ಡಾಡ್ತೀವಂತ ಏನೇನೋ ಮಾಡಿ ಲಾಸ್ಟಲ್ಲಿ ಏನೇನೋ ಆಗುತ್ತೆ. ಸುಶೀಲ್ ಅವರು ಮ್ಯೂಸಿಕ್ಕೇ ಈ ಮೂವಿಲಿ ದೊಡ್ಡ ಹೈಲೈಟ್ ಅಂತ ಹೇಳ್ಬೋದು. ಆ ಥರ ಒಂದು ಮ್ಯೂಸಿಕ್ ಕೊಟ್ಟಿರ್ತಾರೆ, ಅದೇ ರೋಮಾಂಚಂ. ಸೊ ಈ ಮೂವಿ ಒಂಥರ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ, ತುಂಬ ಚೆನ್ನಾಗಿರುತ್ತೆ. ಒಂದು ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡಬೇಕು. ಬಟ್ ಆದರೆ ವರ್ತ್ ವಾಚಿಂಗ್ ಫಾರ್ ಫ್ಯಾಮಿಲಿ. ಆ್ಯಂಡ್ ಅದರಲ್ಲಿ ಒಂದು ಒಳ್ಳೆ ಸ್ಟೋರಿನೇ, ಇನ್ನೂ ಒಂದು ಸಿನಿಮ್ಯಾಟಿಕ್ ಆಗಿ. ಆ್ಯಂಡ್ ಒಂದು ಮೂವಿ ಅಂದರೆ ಮಲಯಾಳಂ ಮೂವಿ ಅಂದರೆ ಯಾವ ಥರ ಪರ್ಫೆಕ್ಟಾಗಿ ಕೊಡ್ಬೋದು, ಆ ಪರ್ಫೆಕ್ಷನ್ನ ಈ ಮೂವಿ ಮಾಡಿರ್ತಾರೆ. ಅದೇ ಕುಂಬ್ಳಂಗಿ ನೈಟ್ಸ್. ಆ್ಯಂಡ್ 3ನೇ ಮೂವಿ, ಈ ಮೂವಿ ಟೀಚರಾಗಿ ಆ್ಯಕ್ಟ್ ಮಾಡಿರ್ತಾರೆ. ಆ್ಯಂಡ್ ಇದೊಂದು ಲವ್ ಸ್ಟೋರಿ ಆ್ಯಂಡ್ ತುಂಬ ಚೆನ್ನಾಗಿದೆ. ಅನುಪಮ ಅವರು ಇದರಲ್ಲಿ ಒಂದು ರೋಲ್ ಪ್ಲೇ ಮಾಡಿರ್ತಾರೆ. ಸಾಯಿ ಪಲ್ಲವಿ ಅವರು ಒಂದು ರೋಲ್ ಪ್ಲೇ ಮಾಡಿರ್ತಾರೆ. ನವೀನ್ ಪೋಲಿ ಅವರು ಹೀರೋಗೆ ಆ್ಯಕ್ಟ್ ಮಾಡಿರ್ತಾರೆ. ಶೋಭಿನ್ ಅವರು ಒಂದು ದೊಡ್ಡ ಕ್ಯಾರೆಕ್ಟರಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ಒಳ್ಳೆ ಮೂವಿ, ಇಷ್ಟು ಬೇಗ ಕಂಡಿಡ್ದಿರ್ತಾರೆ. ಅದೇ ಪ್ರೇಮಂ. ಸೊ 4ನೇ ಮೂವಿ ಇದೊಂಥರ ನನಗೆ ಯಾಕಿದು ಇಷ್ಟ ಆಯಿತು ಅಂತ ಗೊತ್ತಿಲ್ಲ. ಬಟ್ ಆದರೆ ಇದರಲ್ಲಿ ಶೋಭಿನ್ ಶಾಯರ್ ಅವ್ರ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು. ಅಷ್ಟು ಜಮ್ಮಾಗಿ ಮಾಡಿರ್ತಾರೆ. ಲೈಕ್ ಅವ್ರ ಆ್ಯಕ್ಟಿಂಗಲ್ಲಿ ನಮಗೆ ಗೊತ್ತಾಗೋದಿಲ್ಲ ಏನು ನಡೀತಿದೆ ಸ್ಟೋರಿಲಿ, ಏನಾಗುತ್ತೆ ಅಂತ. ಅದು ಬೆಸಿಲ್ ಜೋಸೆಫ್ ಅವ್ರ ಜೊತೆ ಟಫಾಗಿ ಆ್ಯಕ್ಟ್ ಮಾಡಿರ್ತಾರೆ. ಅಲ್ಟಿಮೇಟ್ ಮೂವಿನೇ. ಬಟ್ ಅದ್ರ ಲಾಸ್ಟಲ್ಲಿ ಬೇರೆಯವ್ರನ್ನ ರಿವೀಲ್ ಮಾಡ್ತಾರೆ. ಅದೇ ಪ್ರವೀಣ್ ಕೂಡ ಶಪ್ಪು. ಸೊ ಅದೊಂಥರ ಒಂದು ಶಾಪ್ ಇರುತ್ತೆ. ಆ ಶಾಪಲ್ಲಿ ಒಂದು ಕೊಲೆ ಆಗುತ್ತೆ. ಆ ಕೊಲೆ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಏನಾಯಿತು, ಲಾಸ್ಟಲ್ಲಿ ಇವರೇ ಮಾಡಿದ್ರು ಅನ್ನೋದನ್ನು ಕಂಡುಹಿಡಿಯೋದು ಈ ಮೂವಿ. ಸೂಪರ್ ಮೂವಿ, ನೋಡಿ ಮಿಸ್ ಮಾಡಬೇಡಿ. ಆ್ಯಂಡ್ 5ನೇದು, ಈ ಮೂವಿ ತುಂಬ ಸ್ಲೋ ಬರ್ನ್ ಮೂವಿ. ನನಗೆ ಶೋಭಿನ್ ಶಾಯರ್ ಅವರು ಇಷ್ಟ ಆಗಿದೆ ಈ ಮೂವಿಯಿಂದ ಬಿಕಾಸ್ ಆಫ್ ಅವರ ಕ್ಯಾರೆಕ್ಟರೈಸೇಷನ್ ಈ ಮೂವಿಲಿ. ಲೈಕ್ ಯಾರು ಒಪ್ಕೊಳ್ಳಲ್ಲ, ಯಾವ ಕ್ಯಾರೆಕ್ಟರು ಯಾವ ಆ್ಯಕ್ಟರು ಒಪ್ಕೊಳ್ಳಲ್ಲ, ಈ ಥರ ನಾನು ಮಾಡಬೇಕಾ ಅನ್ನೋದನ್ನು ಯೋಚನೆ ಮಾಡ್ತಾರೆ. ಬಟ್ ಅದು ಯಾವುದನ್ನು ಯೋಚನೆ ಮಾಡದೆ ಶೋಭಿನ್ ಶಾಯರ್ ಅವರು ಈ ಮೂವಿಲಿ ಆ್ಯಕ್ಟ್ ಮಾಡಿ ಆ ಕ್ಲೈಮ್ಯಾಕ್ಸ್ ಪ್ಲಾಟ್ ಟ್ವಿಸ್ಟ್ನ ಸಖತ್ತಾಗಿ ಹೊಡೆದಾಕಿರ್ತಾರೆ. ಒನ್ ಆಫ್ ದಿ ಅಲ್ಟಿಮೇಟ್ ಮೂವಿ. ನನಗೆ ಆ ಕ್ಯಾರೆಕ್ಟರ್, ಆ ಹೀರೋ ಇಷ್ಟ ಆಗೋಕ್ಕೆ ಕಾರಣ ಆಗಿದ್ದು ಮೇ ಬಿ ಲೋಕೇಶ್ ಕನಗರಾಜ್ಗೂ ಕೂಡ ಆ ಮೂವಿ ನೋಡಿ ತುಂಬ ಇಷ್ಟ ಆಗಿರ್ಬೋದು. ಅದೇ ಎಲವೆರ ಪುಂಜನ. ಅതാണ് മലങ്കര ഡാം. 6ನೇ ಮೂವಿ ಒಂಥರ ಆ್ಯಕ್ಷನ್ ಥ್ರಿಲ್ಲರ್ ಮೂವಿ. ಆ್ಯಂಡ್ ಇದರಲ್ಲಿ ಯಾವ ಕ್ಯಾರೆಕ್ಟರ್ನೂ ನಾವು ಏನೂ ಗೆಸ್ ಮಾಡೋಕ್ಕಾಗಲ್ಲ. ನಾನು ಇದನ್ನು ಏನೇ ಹೇಳಿದ್ರು ಕೂಡ ಪ್ಲಾಟ್ ಟ್ವಿಸ್ಟ್ ರಿವೀಲ್ ಆಗೋ ಥರ ಇರುತ್ತೆ. ಸೊ ಮಿಸ್ ಮಾಡಿದೆ ಈ ಮೂವಿನ ನೋಡಿ. ಒನ್ ಆಫ್ ದ ಬೆಸ್ಟ್ ವಾಚ್ ಅಂತ ಹೇಳ್ಬೋದು. ಅದೇ ಭೀಷ್ಮಂ ಪರ್ವಂ. ಸೊ 7ನೇ ಮೂವಿ ಒನ್ ಆಫ್ ದ ಮೋಟಿವೇಶ್ನಲ್ ಮೂವಿ. ಆ್ಯಂಡ್ ಈ ಮೂವೀಸ್ ಎಲ್ಲ ನೋಡಾದ್ಮೇಲೆ ಈ ಮೂವಿ ಬಂದಾಗ ಯಾರು ಮಲಯಾಳಂ ಅವ್ರು ಏನು ಮಾಡ್ತಾರೆ ಪಟ್ಟಂತ ಈ ಥರ ಒಂದು ಜಾನರ್ಸ್ ಏನು ಮಾಡ್ತಾರಲ್ಲ, ಲೈಕ್ ಅದರಲ್ಲೂ ದೊಡ್ಡ ದೊಡ್ಡ ಆ್ಯಕ್ಟರ್. ಎಕ್ಸಾಂಪಲ್ L2 ಎಂಪರರ್ 2 ಮಾಡಿರೋ ಮೋಹನ್ ಲಾಲ್ ಅವರು ಸಡನ್ನಾಗಿ ಅದೇ ವರ್ಷ ಸ್ವಲ್ಪ ರೀಸೆಂಟ್ ಟೈಮಲ್ಲಿ ಒಂದು ಮೂವಿ ರಿಲೀಸ್ ಮಾಡಿದ್ರು. ಲೈಕ್ ತುಂಬ ಲೋ ಬಜೆಟ್ ಮೂವಿ, ತೊಡರುಮ್ ಅಂತ. ಸೊ ಆ ಮೂವಿ ಫುಲ್ಲು ಹಿಟ್ಟು. ಈಗ OTTಗೆಲ್ಲ ಅಷ್ಟು ಚೆನ್ನಾಗಿ ಹೋಗ್ತಿದೆ. ಆ್ಯಂಡ್ ಅದೇ ಥರನೇ ಶೋಭಿನ್ ಅವರು ಒಂದು ಒಳ್ಳೊಳ್ಳೆ ಮೂವೀಸ್ ಕೊಡ್ತಿದ್ದವರು ಸಡನ್ನಾಗಿ ಈ ಮೂವಿ ಕೊಟ್ಟರು, ಮೋಟಿವೇಶನ್ ಮೂವಿ. ಇದು ಹೆಂಗೆ ಸಾಧ್ಯ, ಯಾವ ಥರ ಕೊಟ್ಟಿದ್ದಾರೆ ಅನ್ನೋ ಥರ. ಸುಡಾನಿ ಫ್ರಮ್ ನೈಜೀರಿಯಾ ಅಂತ. ನೈಜೀರಿಯಾ ಅಂದ ಯಾರೋ ಒಬ್ಬರು ಬರ್ತಾರೆ, ಏನೋ ಒಂದು ಇಶ್ಯೂ ಆಗುತ್ತೆ. ಅದಾದಮೇಲೆ ಇವ್ರು ಏನು ಮಾಡ್ತಾರೆ ಆ್ಯಂಡ್ ಹೇಗೆ ಅವ್ರನ್ನ ಟೇಕ್ ಕೇರ್ ಮಾಡ್ತಾರೆ, ಲಾಸ್ಟಲ್ಲಿ ಏನಾಗುತ್ತೆ ಅನ್ನೋದೇ ಒಂದು ಮೂವಿ.
ಅಷ್ಟು ಚೆನ್ನಾಗಿರುತ್ತೆ, ಒಂಥರ ಮೋಟಿವೇಶ್ನಲ್ ಮೂವಿ. ನೋಡಿಲ್ಲ ಅಂದರೆ ಮಿಸ್ ಮಾಡದೆ ಹೋಗಿ ನೋಡಿ. ಆ್ಯಂಡ್ ಕನ್ನಡ ಡಬ್ಬಿಂಗ್ ಕೇಳಬೇಡಿ, ಇದು ಯಾವುದು ಕೂಡ ನನಗೆ ಕನ್ನಡ ಡಬ್ಬಿಂಗ್ ಸಿಗೋದು ಕಷ್ಟನೇ. ಮಂಜು ಮೇಲ್ ಬಾಯ್ಸು, ರೋಮಾಂಚನ್ ಬಿಟ್ಟರೆ ಎಲ್ಲ ಸ್ವಲ್ಪ ಕಷ್ಟ ಐತೆ. ಯಾವ OTT ಇದೆ ಅನ್ನೋದನ್ನು ಎಲ್ಲದೂ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. 8ನೇ ಮೂವಿ ಒಂಥರ ಫನ್ ಫೀಲ್ಡ್ ಆಗಿರೋ ಮೂವಿ. ಈ ಮೂವಿನ ಮಿಸ್ಸೇ ಮಾಡೋಕ್ಕೆ ಹೋಗಬೇಡಿ. ಲೈಕ್ ಒಂಥರ ನಮಗೆ ಮದುವೆ ಮಾಡ್ಕೋಬೇಕು ಅಂತ ಆಸೆ ಇರುತ್ತೆ. ಆ್ಯಂಡ್ ಇಫ್ ಇನ್ ಕೇಸ್ ನಮ್ಮ ಮೈಂಡ್ಸೆಟ್ ಒಂಥರ ಚೆನ್ನಾಗಿರುತ್ತೆ, ಅವ್ರ ಮೈಂಡ್ಸೆಟ್ ಕರೆಕ್ಟಾಗಿಲ್ಲ ಅಂದರೆ, ಇಲ್ಲ ಅವ್ರ ಮೈಂಡ್ಸೆಟ್ ಚೆನ್ನಾಗಿದ್ದು ನಮ್ಮ ಮೈಂಡ್ಸೆಟ್ ಕರೆಕ್ಟಾಗಿಲ್ಲ ಅಂದರೆ ಏನೇನು ಕೊಲ್ಯಾಪ್ಸ್ಗಳಾಗುತ್ತೆ, ಮಧ್ಯ ಏನೇನು ಪ್ರಾಬ್ಲಮ್ಸ್ಗಳಾಗುತ್ತೆ ಅನ್ನೋದನ್ನು ಈ ಮೂವಿಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ಶೋಭಿನ್ ಶಾಯರ್ ಅವರು ತುಂಬ ಚೆನ್ನಾಗಿ ಈ ಮೂವಿಲಿ ಆ್ಯಕ್ಟ್ ಮಾಡಿ ಆ ಕ್ಯಾರೆಕ್ಟರ್ಗೆ ಇನ್ವಾಲ್ವ್ ಮಾಡ್ಕೊಂಡು ಲಾಸ್ಟಲ್ಲಿ ಅವ್ರು ಬಂದು ಆ ವಿಷಯಕ್ಕೋಸ್ಕರ ಬೆಗ್ ಮಾಡೋದೆಲ್ಲ ಸೂಪರಾಗಿತ್ತು. ಅದೇ ಮಚ್ಚಂಟ ಮಲ್ಲಕ. ಸೊ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಹೇಳಿದ್ನಲ್ಲ, ನನ್ನ ಫೇವ್ರೆಟ್ ಮೂವಿ. ಒಂದು ಲೈನ್ ಹೇಳ್ತೀನಿ. ಲೈಕ್ ಒಂದು ಕ್ಯಾರೆಕ್ಟರ್, ಒಂದಿಬ್ಬರು ಕಪ್ಪಲ್ ಏನು ಮಾಡ್ತಾರೆ, ಗಂಡ ಹೆಂಡತಿಗೆ ಸರ್ಪ್ರೈಸ್ ಮಾಡಬೇಕು ಅಂತ ಒಂದು ಮನೆ ಕರ್ಕೋಗ್ತಾರೆ. ಶೋಭಿನ್ ಶಾಯರ್ ಅವರು ಒಂದು ಬಂಗ್ಲೆ ಕರ್ಕೋಗ್ತಾರೆ. ಸೊ ನೋಡಿದ್ರೆ ಆ ಬಂಗ್ಲೆಯಲ್ಲಿ ಯಾರೋ ಇನ್ನೊಬ್ರು ಇರ್ತಾರೆ. ಓಕೆ, ಒಂದು ಹೆಲ್ಪ್ ಅಲ್ವಾ, ಏನೋ ಒಂದು ಇಶ್ಯೂ ಆಗಿರುತ್ತೆ, ಅಲ್ಲಿ ಹೋಗಿರ್ತಾರೆ ನೈಟ್ ಟೈಮು. ಅಲ್ಲಿ ಹೋದ್ಮೇಲೆ ಅವ್ರ ಹೆಂಡ್ತಿನ ಏನೋ ಕ್ಯಾಂಡಲ್ ತರಕ್ಕೆ ಕಳಿಸ್ತಾರೆ. ಬರೋಕ್ಕೆ ಮುಂಚೆ ಇಲ್ಲಿ ಇವರಿಬ್ಬರು ಮಾತಾಡ್ತಿರ್ತಾರೆ. ಶೋಭಿನ್ ಅವ್ರು ಹೇಳ್ತಾರೆ, ಇದು ನನ್ನ ಮನೆ, ನನ್ನ ಬಂಗ್ಲೆ, ನಾನು ಅವಳಿಗೆ ಸರ್ಪ್ರೈಸ್ ಮಾಡೋದ ಅಂತ ನಾನು ಇಲ್ಲಿ ಕರ್ಕೊಬಂದಿದ್ದೆ, ನೀನು ಯಾರು, ನೀನು ಓನರ್ ಅಂತಿದೆಯಲ್ಲ, ನೀನು ಯಾರು ಅಂದಾಗ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇವನು ಬಂಗ್ಲೆ ಅಂತಾನೆ. ಅವ್ನು ನೋಡಿದ್ರೆ ಇನ್ನೊಂದು ಹೇಳ್ತಾನೆ, ಸರಿ ನಿನ್ನ ಬಂಗ್ಲೆನೇ, ಕೆಳಗಡೆ ಬೇಸ್ಮೆಂಟಲ್ಲಿ ಯಾಕೆ ಅಷ್ಟು ಜನನ ಕೊಲೆ ಮಾಡಿಟ್ಟಿದೆಯಾ, ಏನಕ್ಕೆ ಒಂದು ಹುಡುಗಿನ ಹಿಡಿದಿಟ್ಟಿದೆಯಾ, ನೀ ಯಾರು ಅಂತ ಅವ್ನು ಕೇಳ್ತಾನೆ. ಸೊ ಇವನು ಯಾರು, ಫಾಜಲ್ ಯಾರು ಮತ್ತು ಶೋಭಿನ್ ಶಾಯರ್ ಯಾರು ಅನ್ನೋದೇ ಈ ಮೂವಿ. ಅದ್ರ ಮಧ್ಯೆ ಹೀರೋಯಿನ್ ಸಿಗಾಕೋತಾಳೆ, ಅವಳಿಗೆ ಏನಾಗುತ್ತೆ, ಲಾಸ್ಟಲ್ಲಿ ಬದುಕ್ತಾರಾ ಇಲ್ವಾ ಅನ್ನೋದೇ ಕಂಪ್ಲೀಟ್ ಮೂವಿ. ಒನ್ ಆಫ್ ದ ಬೆಸ್ಟ್ ಮೂವಿ. ಇಬ್ಬರು ಆ್ಯಕ್ಟಿಂಗ್ ವಾಸ್ ಟಾಪ್ ನಾಚ್, ಅಷ್ಟು ಚೆನ್ನಾಗಿರುತ್ತೆ. ಅದೇ ಈರುಳ್. ಸೊ ಮಿಸ್ ಮಾಡದೆ ಈ 10 ಮೂವಿನೂ ನೋಡಿ. ಬೆಸ್ಟ್ ಮೂವೀಸೇ ನಾನು ಕೊಟ್ಟಿರೋದು. ಆ್ಯಂಡ್ ಅವ್ರು ಮಾಡಿರೋದು ಕೂಡ ಬೆಸ್ಟ್ ಸ್ಟೋರಿ ಸೆಲೆಕ್ಷನ್ ಮೂವೀಸು.